ನಿಜವಾಗ್ಲೂ ಖುಷಿ ಅನಿಸ್ತಿದೆ. ವಿನೋದ್ ಅಣ್ಣಂಗೆ ನಾನೇ ಮೆಸೇಜ್ ಮಾಡ್ತಾ ಇರ್ತೀನಿ ಅವಾಗ ಹ್ಯಾಪಿ ಬರ್ಡೇ ಅಣ್ಣ, ಒಳ್ಳೆ ಸಿನಿಮಾ ಬರಬೇಕು ಅಣ್ಣ, ಹಂಗೆ ಹಿಂಗೆ ಅಂತ. ಅದಕ್ಕೋಸ್ಕರ ಅಂತ ಒಂದು ಒಳ್ಳೆ ಸಿನಿಮಾ ಬಂದಿದೆ, ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ತುಂಬ ಖುಷಿ ಅನಿಸ್ತಿದೆ. ಮನ್ಸಾರೆ ಹೇಳ್ತಿರೋದು ಯಾಕೆ ಅಂತ ಹೇಳಿದ್ರೆ, ಯಾವುದೋ ಬೇರೆ ಸಿನಿಮಾ ಬರುತ್ತೆ, ಬೇರೆ ಭಾಷೆ ಬರುತ್ತೆ, ಬಂದು ನಾವು 500 ರೂಪಾಯಿ 300 ರೂಪಾಯಿ 400 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತೀವಿ. ಇವತ್ತು ಇಂಥ ಒಂದು ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಎಲ್ಲ ಕಡೆ ಹೌಸ್ಫುಲ್ ಆಗಬೇಕು, ಎಲ್ಲ ರಾಜ್ಯದಲ್ಲೂ ಹೌಸ್ಫುಲ್ ಆಗಬೇಕು. ಯಾಕಂದರೆ ಪ್ರಮೋಷನ್ಗೆ ಪ್ರತಿ ಕಡೆನೂ ಹೋಗಿ ನಿಂತ್ಕೊಂಡು ಇಂಡಿಪೆಂಡೆಂಟ್ ಆಗಿ ನಾನು ಮಾಡಬೇಕು ಅಂತ ಮಾಡಿ ಈ ಸಿನಿಮಾನ ನಿಲ್ಲಿಸ್ತಿದಾರಲ್ಲ ಇಡೀ ಟೀಮು, ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಸಿನಿಮಾನೇ ಒಂಥರ ಸ್ಪೆಷಲ್ಲು ವಿನೋದ್ ಅಣ್ಣಂಗೆ. ಯಾಕೆ ಕಮ್ ಬ್ಯಾಕ್ ಕೇಳ್ತಿದ್ರು ವಿನೋದ್ ಅಣ್ಣಂಗೆ, ಕಮ್ ಬ್ಯಾಕ್ ಬೇಕು ಅಂತ. ಇಂಥ ಕಮ್ ಬ್ಯಾಕ್ ಇಂಥ ಬೇರೆ ಯಾವುದೂ ಆಗಲ್ಲ. ಅಂಥ ಆ್ಯಕ್ಟಿಂಗ್ ಆಗಿರ್ಬೋದು, ವಿಷುವಲ್ಸ್ ಆಗಿರ್ಬೋದು, ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು. ನವೀನ್ ಅಣ್ಣ ಬಂದುಬಿಟ್ಟು ನನಗೆ ಮುಂಚೆಯಿಂದನೂ ಪರಿಚಯ, ಯಾಕಂದರೆ ನಮ್ಮ ತಂದೆಗೆ ತುಂಬ ಕ್ಲೋಸ್ ಇರೋದ್ರಿಂದ ಈ ಸಿನಿಮಾಗೆ ಬಂದು ನನಗೂ ಕತೆ ಹೇಳಿದರು, ಒಂದು ವಾರ ನನಗೆ ಡೇಟ್ ಬೇಕು ಅಂತ. ಆ ಟೈಮಲ್ಲಿ ನಾನು ಬಿಗ್ ಬಾಸ್ಗೆ ಹೋಗಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಈ ಥರ ಒಂದು ಸಿನಿಮಾದಲ್ಲಿ ಮಾಡೋಕ್ಕಾಗಿಲ್ಲ ಅನ್ನೋದು ಬೇಜಾರು ನನಗೆ ಅನಿಸ್ತಿದೆ. ಶ್ರುತಿ ಅಮ್ಮ ಆಗಿರ್ಬೋದು, ಮಹಾಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಕಿಟ್ಟಿ ಅಣ್ಣ ಆಗಿರ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಸು ಸ್ಕ್ರೀನ್ ಮೇಲೆ ಬಂದಾಗ ಇವರೆಲ್ಲ ಬರ್ತೀರ ಅಂತ ಅನ್ನೋದು ಒಂಥರ ನಮ್ಗೆ ಆಕಸ್ಮಿಕ ಆಗಿತ್ತು. ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಬಂದು ಸಿನಿಮಾನ ನೋಡಿ ಒಂದು ಒಳ್ಳೆ ಸಿನಿಮಾನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನಿಜವಾಗ್ಲೂ ಮಿಸ್ ಮಾಡ್ಕೊಂಡಿದೆ, ವಿನೋದಣ್ಣ ಯಾವಾಗ ಶರ್ಟ್ ಬಿಚ್ಚಿ ನಿಂತ್ಕೊಂತಾರೆ ಅಂತ. ಯಾಕೆಂದರೆ ಎಲ್ಲ ಸಿನಿಮಾದಲ್ಲೂ ಹಂಗೆ ನಾವು ನೋಡ್ತಾ ಇದ್ದೀವಿ ವಿನೋದಣ್ಣನ. ಈ ಸಿನಿಮಾನಲ್ಲಿ ಆ ಬಾಡಿ ತೋರಿಸೋದಕ್ಕಿಂತ ಅವ್ರ ಫೇಸಲ್ಲೇ ಒಂದು ಎಕ್ಸ್ಪ್ರೆಷನ್ಸ್ ಏನೇನಿದೆ ಅದನ್ನು ತೆಗ್ಸಕ್ಕೆ ಟ್ರೈ ಮಾಡಿದ್ದಾರೆ ಡೈರೆಕ್ಟ್ರು. ಅದು ಸಕ್ಸಸ್ ಆಗಿದೆ 100%. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಬಂದು ನೋಡಲೇಬೇಕು. ನಾನೇ ಪ್ರೀವಿಯಸ್ ಶೋಲ್ಲಿ ಪ್ರತಿಯೊಬ್ಬರು ಬಂದು ಹೇಳ್ತಿದ್ರು ಏನೋ ಲಾಸ್ಟಲ್ಲಿ ಹತ್ಕೊಂಡ್ಬರ್ತೀವಿ ಅಂತ. ಹೌದಾ ಅಂತ ಅನ್ಕೊಂತಿದ್ದೆ. ಇವಾಗ ನಾನು ಬಂದು ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ಫಸ್ಟ್ ಹಾಫು ನನಗೆ ಓಕೆ ಒಂದು ರೇಂಜಿಗೆ ಕೂತ್ಕೊಂಡು, ಸೆಕೆಂಡ್ ಹಾಫು ಕ್ಲೈಮ್ಯಾಕ್ಸ್ ಅಂತೂ ಆಚೆ ಬರೋ ಟೈಮ್ ನಾನು ಎಮೋಷ್ನಲ್ ಆಗಿ ಆಚೆ ಬಂದಿದ್ದು. ಆ ಫೈಟ್ ಆಗಿರ್ಬೋದು, ಲಾಸ್ಟಲ್ಲಿ ಒಂದು ಫೈಟ್ ಆಗಿರ್ಬೋದು, ಶ್ರುತಿ ಅಮ್ಮ ಸಾಯಿಸೋದಾಗಿರ್ಬೋದು, ಅದೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಒಂದೊಂದು ಪಾಯಿಂಟ್ ಬಿಟ್ಕೊಟ್ರು ಕಥೆಯಲ್ಲಿ ಒಂದು ಕಡೆ ಬಂದ್ಬಿಡುತ್ತೆ ಆಚೆ ಅನ್ನೋದು ಭಯ ಅಷ್ಟೇ. ಯಾಕಂದರೆ ಅಷ್ಟು ಕಷ್ಟ ಬಿದ್ದೆ ಮಾಡಿರ್ತಾರೆ ಪ್ರತಿಯೊಬ್ಬರು, ಒಂದು ಟೀಮ್ ಎಫೆಕ್ಟ್ ಇರುತ್ತೆ. ಎಲ್ಲರೂ ಬಂದು ಸಿನಿಮಾ ಪ್ರತಿ ಡೇ ಸ್ಟಾರ್ಟಿಂಗಿಂದ ಹಿಡಿದು ಕ್ಲೈಮ್ಯಾಕ್ಸ್ ಹೊಡ್ಕೊಂಡು ನೋಡಿದಾಗ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಹೌದು, ಇದಕ್ಕಿಂತ ಮುಂಚೆ ಬೆಳಕಿನ ಕವಿತೆ ಅಂತ ಫುಲ್ ಟ್ರೆಂಡಿಂಗಲ್ಲಿದ್ದರು. ಇವಾಗ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟ್ರಲ್ಲಿ ಫುಲ್ ಟ್ರೆಂಡಿಂಗ್ ಆಗಿದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತು. ಒಂದು ಹಳ್ಳಿ ಕ್ಯಾರೆಕ್ಟರ್ ಒಂದು ಪಾತ್ರ ಹಾಕಿರೋದು ಸಕ್ಕತ್ತಾಗಿ ಕಾಣಿಸ್ತು. ಸೂಪರ್ ಆಗಿದೆ. ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಿದೆ.